ತನಿಖೆಗೆ ಹೆದರಲ್ಲ, ತನಿಖೆಯನ್ನ ಎದುರಿಸಲು ಸಿದ್ಧ ಅಂತ ಗುಡುಗಿದ್ದಾರೆ. ನಾನು ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿದ್ದೇನೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ತನಿಖೆಯನ್ನ ಎದುರಿಸಲು ತಯಾರಾಗಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಆದೇಶ ನೀಡಿದಂತೆ 17A ಪ್ರಕಾರ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ತನಿಖೆಗೆ ಅನುಮತಿಯನ್ನ ನೀಡಿದೆ. ಹೀಗಾಗಿ ಆದೇಶವನ್ನ ಸಂಪೂರ್ಣವಾಗಿ ಓದಿದ ನಂತರ ಪ್ರತಿಕ್ರಿಯೆಯನ್ನ ನೀಡುವೆ ಅಂತ ಹೇಳಿದ್ದಾರೆ. ನಿನ್ನೆಯೂ ಕೂಡ ಇದೇ ಮಾತುಗಳನ್ನ ಹೇಳಿದ್ದೇನೆ. ಮೈಸೂರು ಲೋಕಾಯುಕ್ತಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಯಾಕಂತಂದ್ರೆ ಮೈಸೂರಿನಲ್ಲೇ ದೂರನ್ನ ನೀಡಿದ್ದು, ಇನ್ನು ದೂರುದಾರರು ಕೂಡ ಮೈಸೂರಿನವರು, ಮೂಡ ಕೂಡ ಅಲ್ಲಿಯೇ ಇರೋದ್ರಿಂದ ಮೈಸೂರಿಗೆ ಶಿಫಾರಸನ್ನ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರಿಗೆ ಕೋರ್ಟಿನಲ್ಲೇ ಹಿನ್ನಡೆ ಆಗ್ತಿದ್ದಂತೆ ಸಿದ್ದರಾಮಯ್ಯನವರು ಗುಡುಕ್ತಿದ್ದಾರೆ. ತನಿಖೆಗೆ ನಾನು ಹೆದರಲ್ಲ, ತನಿಖೆಯನ್ನ ಎದುರಿಸಲು ನಾನು ಸಜ್ಜಾಗಿದ್ದೇನೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ರೀತಿಯ ಅಚ್ಚರಿಯ ಧೈರ್ಯದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ತನಿಖೆಯನ್ನ ಎದುರಿಸಲು ತಯಾರಾಗಿದ್ದೇನೆ. ಏನು ಹೈಕೋರ್ಟ್ ಇಂದ ಆದೇಶ ಬಂದಿದೆಯಲ್ಲ, 17A ಪ್ರಕಾರ ತನಿಖೆಗೆ ಅನುಮತಿಯನ್ನ ಕೊಟ್ಟಿದೆ. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ ಕೂಡ ತನಿಖೆಗೆ ಅನುಮತಿಯನ್ನ ನೀಡಿದೆ. ಹೀಗಾಗಿ ಕೋರ್ಟ್ ಇಂದ ಬಂದಿರುವಂತ ಆದೇಶವನ್ನ, ಸಂಪೂರ್ಣ ಆದೇಶವನ್ನ ಸರಿಯಾಗಿ ಓದಿದ ನಂತರ ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆಯೂ ಕೂಡ ಹೈಕೋರ್ಟ್ ನಲ್ಲಿ ತೀರ್ಪು ಬರ್ತಿದ್ದಂತೆ ಸಿದ್ದರಾಮಯ್ಯನವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ನಿನ್ನೆಯೂ ಕೂಡ ಇದೇ ಮಾತುಗಳನ್ನ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂಡ್ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಮೈಸೂರು ಲೋಕಾಯುಕ್ತಕ್ಕೆ ಶಿಫಾರಸನ್ನ ಮಾಡಲಾಗಿದೆ ಈ ಪ್ರಕರಣ. ಯಾಕಂತಂದ್ರೆ ಮೈಸೂರಿನಲ್ಲೇ ಇರುವಂತಹ ಮೂಡ ಪ್ರಕರಣ ಆಗಿರುವಂತದ್ದು, ಇನ್ನು ದೂರುದಾರರು ಕೂಡ ಮೈಸೂರಿನವರು. ಹೀಗಾಗಿ ಮೂಡ ಕೂಡ ಅಲ್ಲಿಯೇ ಇರೋದ್ರಿಂದ ಮೈಸೂರಿಗೆ ಶಿಫಾರಸನ್ನ ಮಾಡಲಾಗಿದೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ.